ನಮಸ್ಕಾರ ರೀ ಗೌಡ್ರ. ನಮಸ್ಕಾರ, ಬರ್ರಿ ಕೂಡ್ ಬರ್ರಿ. ಅಲ್ಲ ಜಾತ್ರೆದು ಮತ್ತು ಪಟ್ಟಿ ಎಲ್ಲ ವಸೂಲಿ ಮಾಡಿದ್ವಿ. ಏನು ಮತ್ತು ಮಂದಿ ಒಂದಿಷ್ಟು ಮಂದಿ ಕೊಡಲೇ ಇಲ್ಲ. ಬರೀ 10-20 ರೂಪಾಯಿ ಕೊಟ್ಟರೆ ಎಲ್ಲ ಜಾತ್ರೆ ಆಕತ್ತೇನ್ರಿ? ಭಾಳ ಪಟ್ಟಿ ಕುಡಿಲ್ಲ, ಹೆಂಗೆ ಮಾಡೋದು ಅಂತ ಕೇಳಕ್ಕೆ ಬಂದ್ವಿ. ಅದು ಎಷ್ಟರ ಖರ್ಚು ಬರಲಿ ಮ್ಯಾಗಿನ ರೊಕ್ಕ ನಾ ಕೊಡ್ತೀನಿ ಅಂದಿದ್ರಿ. ಜಾತ್ರೆ ಮಾಡಂತಂದಿದ್ರಿ. ಅದಕ್ಕೆ ನೋಡ್ರಿ, ಒಮ್ಮೆ ಮಾತು ಕೊಟ್ಟಿಂದ ಮುಗಿದು ಹೋತು. ಕೊಡ್ತೀನಿ ಅಂದಿದ್ದು ಕೊಡ್ತೀನಿ ಅಷ್ಟೇ. ಈಗ ನನ್ನ ಹತ್ರ ಅಷ್ಟು ರೊಕ್ಕಿಲ್ಲ. ಬ್ಯಾಂಕಿಗೆ ಹೋಗಿ ಅವ್ನು ತೊಗೊಂಬರ್ತೀನಿ. ನಾನು ನಾಳೆ ತಂದು ಕೊಟ್ಬಿಡ್ತೀನಿ ಅಂತ. ಒಟ್ಟು ಎಷ್ಟು ಬೇಕು ಈಗ ಜಾತ್ರೆಗೆ? ಈಗ ಏನಿಲ್ಲ ಅಂದ್ರೂ ಊರಾಗಿಂದು ಒಂದು 2 ಲಕ್ಷ ರೂಪಾಯಿ ಅಷ್ಟೇ ಪಟ್ಟಿ ಕುಡೀತ್ರಿ. ಒಂದು 5 ಚೀಲ ಜೋಳ, ಒಂದು 10 ಚೀಲ ಸಜ್ಜಿ, ಒಂದು 2 ಚೀಲ ಗೋಧಿ ಅಟ್ಟ ಕುಡೀತು ನೋಡ್ರಿ. ನಾ ಒಂದು 5 ಲಕ್ಷ ರೂಪಾಯಿ ಕೊಡ್ತೀನಿ. ಎಲ್ಲ ಸಾಕಾಗುತ್ತಿಲ್ಲ. ಧೂಮ್ಧಾಮ್ ಆಗುತ್ತೆ ರೀ ಜಾತ್ರೆ. ಅಷ್ಟು ರೊಕ್ಕ ಆತವ ಮುಗಿದು ಹೋತು ನೋಡ್ರಿ. ಸುತ್ತಮುತ್ತ ಹಳ್ಳಿಯರು ಬರ್ತಾರೆ. ಬೇಸಿಗೆ ಕಾಲ ಒಂದು. ಏನು ಕೊರತೆ ಆಗಬಾರ್ದು, ಏನು ಅನಾಹುತ ಆಗಬಾರ್ದು, ಅವಘಡ ಆಗಬಾರ್ದು, ಹಂಗತಿ ನೋಡ್ಕೋಬೇಕು ನೋಡ್ರಿ. ಮೊದ್ಲೇಕ ನೀರಿಂದು ಅನುಕೂಲ ನೋಡ್ಕೊಳ್ರಿ. ಆಯ್ತು ರೀ ಗೌಡ್ರ, ನೀರಿನ ಟ್ಯಾಂಕರ್ ತರಿಸಿಬಿಡ್ತೀವಿ. ಅದೇ ತೇರು ಎಳಿ ಮುಂದಾಗ ಸ್ವಲ್ಪ ಪಾನಕದ ವ್ಯವಸ್ಥೆ ಮಾಡಿರಿ. ಯಾಕಂದ್ರೆ ಬಿಸಿಲು ಒಂದು ಭಾಳ ಐತಿ ಈ ವರ್ಷ. ಅದಕ್ಕೆ ಮತ್ತು ಹಂಗೆ ಏನಾರ ಕಡಿಮೆ ರೊಕ್ಕ ಬಿದ್ದು ಅಂದ್ರೆ ನಾ ಎಲ್ಲ ಕೊಡ್ತೀನಿ ಅಂತ. ಅದೆಲ್ಲ ನಿಮ್ಮ ದೊಡ್ಡತನ ರೀ. ಕೊಟ್ಟ ಕೈ ಬರಗೈ ಆಗಂಗಿಲ್ಲ ಅಂತ ಅದಕ್ಕರಿ ನೋಡ್ರಿ ಗೌಡ್ರ. ಸರಿ ಗೌಡ್ರ, ನಾ ಬರ್ತೀವಿ ತಗೋರಿ. ಚಹಾ ಕುಡ್ಕೊಂಡು ಹೋಗ್ರಿ, ಹಂಗೆ ಹೊಂಟ್ರಿ ಅಲ್ಲ. ಇಲ್ರಿ, ಚಾಪ ಎಲ್ಲ ಆಗೈತಿ, ಬರ್ತೀವಿ ತಗೊಳ್ರಿ ಗೌಡ್ರಿ. ಏನು ಜಾತ್ರೆ ಬ್ಯಾತ ನಾನು ನಿದ್ದಿನ ಹತ್ತಿಲ್ಲ. ನನ್ನ ಮೊಮ್ಮಗನ ಮಗ ನೋಡೀನಿ. ನಿದ್ದಿನ ಹತ್ತವಲ್ದು. ಹೋಗಿ ಎತ್ಕೋಬೇಕು ಅನ್ಸಕತ್ತೈತಿ ನನ್ನ ಮೊಮ್ಮಗನ್ನ. ಆ ಫೋಟೋ ನೋಡೀನಿ. ಯಾವಾಗ ಎತ್ಕೊಂತೀನಿ, ಯಾವಾಗ ಮುದ್ದು ಮಾಡೀನಿ ಅನ್ಸಕತ್ತೈತಿ. ಕರೆ ಅಂದ್ರೆ ನಮ್ಮ ಪಾರು ಹೇಳ್ದಂಗೆ ನನ್ನಂಗೆ ಅದ ನನ್ನ ಮೊಮ್ಮಗ. ಈಗ ಖುಷಿನ ಮಗ ನೋಡ್ಬೇಕು ಅನ್ಸಕತ್ತೈತಿ. ಹೆಂಗೆ ಮಾಡಲಿ? ಈ ಪಾರಿಗೆ ಅಂದಂದ್ರೆ ಪಾರಿ ಹಂಗಸ್ತಾಳ. ಆಕೆ ಹೋಗ್ಬೇಡಂತ ಇದ್ಯಾ ಎಲ್ಲ ಅಂದಿನಿ. ಈಗ ಹೆಂಗೆ ಹೊಂಟ್ರಿ ಅಂತೇಳಿ ಹಂಗಸ್ತಾಳ. ಗಂಗಾ ಬಾಯ್ಲಿ ಬಾ. ಹೇಳ್ರಿಪ್ಪ. ನಿನ್ನೆ ಆ ಫೋಟೋ ತೋರ್ಸಕತ್ತಿದ್ದಿಲ್ಲ ಬಿ ಫೋನ್ಯಾಗ. ಒಂದೀಗ ತೋರಿಸ್ತೀನವ. ಹ್ಞೂನ್ರಿಪ್ಪ, ನೋಡ್ರಿಪ್ಪ. ನನ್ನ ಮೊಮ್ಮಗ ರಾಜ್ಕುಮಾರ್ ಆಗ್ಯಾನ. ಎತ್ಕೋಬೇಕಂತ ಆಸೆ ಐತಿ. ಏನು ಮಾಡ್ಬೇಕು? ಹೆಂಗೆ ನೋಡ್ಬೇಕು ನನ್ನ ಮೊಮ್ಮಗನ್ನ? ಪಾಪನ ಮ್ಯಾಗ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಹೋಗಿ ಯಾಕೆ ನೋಡ್ಕೊಂಡ್ ಬರ್ಬಾರ್ದ್ರಿ ಅಪ್ಪ ನೀವು? ಯಾವ ಪ್ರೀತಿಲ್ಲ ಗೀತಿಲ್ಲ. ಹಂಗೆ ಸುಮ್ಮನೆ ನೋಡಿದ್ದೀನಿ. ನೇ ಕತ್ತಲ್ಲ ನೋಡಿದ್ನಲ್ಲ. ಅದಕ್ಕೆ ಬೆಳಕನೆ ನೋಡಿದ್ರೆ ಆತು ಹುಡುಗಿ ಹೆಂಗೈತಿ ಅಂತೇಳಿ ಅಂತ ಅಷ್ಟೇ. ಯಾವ ಪ್ರೀತಿಲ್ಲ ಗೀತಿಲ್ಲ. ಮೊಮ್ಮಗನ ನೋಡ್ಬೇಕನ್ನೋ ಆಸೆ ಒಳಗೆ ಐತಿ. ಮ್ಯಾಗ ಅದನ್ನ ತೋರಿಸ್ಕೊಳವಲ್ರಿ. ನನಗೆಲ್ಲ ಗೊತ್ತಾಗುತ್ತೆ. ಕರಿವಂದ್ರೆ ಗಂಗ, ಮೊಮ್ಮಗನ ನೋಡ್ಬೇಕನ್ನೋ ಆಸೆ ಆಗೈತಿ. ಆದ್ರೆ ನಿಮ್ಮ ಹೋಗಿ ಹೇಳಬೇಡ. ಮತ್ತಾಕಿ ಹಂಗಸ್ತಾಳ. ಅದಕ್ಕೆ ನೀನು ಹೋಗಿ ನೋಡ್ಕೊಂಬರೋಣ. ನಾವು ನೋಡಕ್ಕೆ ಹೊಂಟಿರೋ ಸುದ್ದಿ ಯಾರಿಗೂ ಹೇಳಬಾರ್ದು. ಮತ್ತೆ ನೀನು ಇಲ್ರಿಪ್ಪ, ನಾ ಯಾರಿಗೂ ಹೇಳಂಗಿಲ್ಲ ತಗೊಳ್ರಿ. ಹಂಗಾದ್ರೆ ಇವತ್ತು ಹೋಗಿ ನೋಡ್ಕೊಂಬರು ನಾವು. ಸರಿ ರೀಪ್ಪ, ಇವತ್ತು ಹೋಗಿ ನೋಡ್ಕೊಂಬರೋಣ್ರಿ. ಮತ್ತು ಈ ಸುದ್ದಿ ಯಾರಿಗೂ ಹೇಳಬಾರ್ದ. ನಾವು ಪಾಪನ ನೋಡಕ್ಕೆ ಹೊಂಟೀವಿ ಅಂತೇಳಿ. ನಾ ಅವ್ರ ಮನೆಗೆಲ್ಲ ಬರಂಗಿಲ್ವ. ಮತ್ತು ಖುಷಿನ ಹ್ಯಾಂಗೆ ಕರ್ಕೊಂಬರ್ತೀವಿ, ಏನು ಕರ್ಕೊಂಬ ನೀನು? ಹಂಗಂದ್ರೆ ಹೆಂಗ್ರಿಪ್ಪ? ಅಷ್ಟು ಹೇಳಿಕಂದ್ರೆ ಹೆಂಗೆ ಕರ್ಕೊಂಬರ್ಬೇಕು ನಾನು? ಅದು ಏನು ಮಾಡ್ತೀವೋ ಏನು ಬಿಡ್ತೀವೋ. ಮನೆಯಿಂದ ಒಂದು ಸ್ವಲ್ಪ ಅಲ್ಲಿ ಅವ್ರ ಮನೆ ಹತ್ರ ಒಂದು ದೇವ್ರ ಗುಡಿ ಐತಲ್ಲ, ಅಲ್ಲಿ ಇರ್ತೀನಿ. ಅಲ್ಲಿ ಕರ್ಕೊಂಬಾರವ. ಆಯ್ತು ಆಡ್ರಿಪ್ಪ, ಕರ್ಕೊಂಬರ್ತೀನಿ ತಗೊಳ್ರಿ ಪಾಪನ. ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ ಗಂಗಾ. ನಿಮ್ಮ ಹೋಗಿದ್ದು ವಿಷಯ ಒಟ್ಟು ಗೊತ್ತಾಗಬಾರ್ದು. ನನಗೆ ಯಾವ ವಿಷಯ ಗೊತ್ತಾಗಬಾರ್ದು? ಏನು ಕೆಟ್ಟ ವಿಷಯ ಕಾರ್ಬಾರ್ ಎಬ್ಸಿರಿ? ಈ ಥರ CID ಆಫೀಸರ್ ಇದ್ದಂಗೆ ನಿಮ್ಮವ್ನ ಕಿವಿ ಭಾಳ ಚುರುಕದೋಗಂಗೆ. ಆಕೆ ಏನು ಹೇಳಕ್ಕೆ ಹೋಗ್ಬೇಡ. ನಾ ಇಲ್ಲಿದ್ದೆ ಅಂದ್ರೆ ಮತ್ತೆ ಏನು ಎತ್ತ ಅಂತೇಳಿ ಎಬ್ಬಿಸ್ಬಿಡ್ತಾನೆ. ನಾಳೆ ನೆನಪು ಹರಬೇಡ. ಹೋಗ್ಬಿಡೋಣ ಅಂತ. ಸರಿ ಆಯ್ತು ಆಡ್ರಿಪ್ಪ, ನಾ ಏನು ಹೇಳಂಗಿಲ್ಲ ಆಡ್ರಿ ಅವನ ಮುಂದೆ. ಅಯ್ಯಯ್ಯ, ನಾ ಬಂದು ಕೂಡ ಹಂಗೆ ಪಿಸಕ್ಕನ ಹೋಗಿಬಿಟ್ನಲ್ಲಿ ನಿಮ್ಮಪ್ಪ. ತಂದೆಯು ಮಗಳು ಜೋರದಾರಿದ್ದು ಮಾತು ಏನಂತ ನಿಮ್ಮ ಅಪ್ಪಂದು? ಏನೂ ಇಲ್ಬೇಯವ್ವ. ಅಪ್ಪನ ಮೇಲ್ಗಟ್ಟಿ ಮಾತಾಡಕತ್ತೇನ? ನಿಮ್ಮ ಅಪ್ಪಗೆ ಮೊಮ್ಮಗನ ನೋಡ್ಬೇಕನ್ನೋ ಆಸೆ ಆಗಿತ್ತು ಹೋದಿಲ್ಲ? ಹೌದು ಬೇಯವ್ವ, ಪಾಪನ ನೋಡ್ಬೇಕು, ಕರ್ಕೊಂಡು ಬಾ ಅಂತಂತ ಅನ್ನಕತ್ತಾನ ಅಪ್ಪ. ಅವ್ರ ಮನೆ ಬರಂಗಿಲ್ಲ ಅಂತ ನಾನು ಎತ್ಕೊಂಡ್ಬರ್ಬೇಕಂತ ಪಾಪನ. ಒಳಗೆ ಐತಿ ನಿಮ್ಮ ಅಪ್ಪನ ಪ್ರೀತಿ, ಅದನ್ನು ಹೊರಗೆ ತೋರಿಸ್ಕೊಳವಲ್ಲ. ನನ್ನ ಮುಂದೆ ತೋರಿಸ್ಕೊಂಡ್ರೆ ಹಸ್ತು ಕಡಿಮೆ ಆಗಂಗಿಲ್ಲ. ಮತ್ತು ನನಗೆ ಬಾಯಿ ಬಂದಂಗೆ ಮಾತಾಡ್ಯಾನ. ಅದಕ್ಕೆ ಹಿಂಗೆ ವಿಷಯನ ನಿನ್ನ ಬೇಳಬೇಕನ ಮುಕ್ಕೊಂದಿಲ್ಲ ಗಂಗಾ ನಿಮ್ಮಪ್ಪ. ಹೌದನ್ ಬೇವ? ಆದ್ರೂ ಮೊಮ್ಮಗನ ಮ್ಯಾಗ ಭಾಳ ಜೀವದನ್ ಬೇ ಅಪ್ಪ. ಈ ಫೋಟೋ ನೋಡಿದ್ರೆ ಗೊತ್ತೇನ? ಗೊತ್ತ? ನಾ ಎಲ್ಲ ಫೋನ್ ಹಚ್ಚಿ ನಿಮ್ಮ ಮಾಮ ಹೇಳ್ತೀನಂತ. ಖುಷಿನ ಕರ್ಕೊಂಡು ಹೋಗಿ ನಿಮ್ಮ ಅಪ್ಪಗೆ ಮಕ್ಕ ತೋರ್ಸು. ಆದ್ರೆ ನನಗೆ ಗೊತ್ತಾಗೈತೆ ಅನ್ನಕ್ಕೆ ಹೋಗಬೇಡ. ಒಟ್ಟು ನನಗೆ ಗೊತ್ತಾಗೈತೆ ಅಂತೇಳಿ ಸಂಶಯ ಬರಬಾರ್ದು ನೋಡಿ ನಿಮ್ಮ ಅಪ್ಪಗೆ. ಇಬ್ಬರು ಗಂಡ ಹೆಂಡತಿ ಬೇಸ್ ಕುಡೀರಿ ನೋಡು. ನೀ ಹಿಂಗೆ, ಅಪ್ಪ ಹಂಗೆ. ಮತ್ತೆ ನಿಮ್ಮಪ್ಪ ಮುಚ್ಚಿಗಾರ ಪಟ್ಕೊಳೋದು ಬೇಡ ಅಂತ. ಅದಕ್ಕೆ ನಾ ಹೇಳಿದ್ದು. ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ.
ನಿಮ್ಮ ಅಪ್ಪಗೆ ಹೇಳು ಹಂಗೆ ಹೋಗೋದು ಬ್ಯಾಡ್ರಿ ಅಪ್ಪ ಅಂತೆ ಕೈಯಾಗ ಏನಾರ ತೊಗೊಂಡು ಹೋಗ್ಬೇಕು ಅದು ನಿಮ್ಮ ಅಪ್ಪಗೆ ಏನೂ ಅರ್ಥನ ಆಗಂಗಿಲ್ಲ. ಸರಿ ನಾ ಇನ್ನು ಬರಲಿ. ಲಕ್ಷ್ಮಿ ಏನಾರ ಅಂದ್ರೆ ತಲೆ ಕೆಡಿಸ್ಕೊಬೇಡ. ಆಕೆ ಯಾಕೋ ಒಂದು ಸ್ವಲ್ಪ ಆಕೆಗೆ ಸಿಟ್ಟನು ಬಂದೈತೆ. ಅವ್ವ ನಮ್ಮ ಹತ್ರ ತಂದು ಬಿಟ್ಲಲ್ಲ, ಅದಕ್ಕೆ ಆಕೆಗೆ ಸಿಟ್ಟು ಬಂದಂಗೆ ಐತಿ. ಅಲ್ಲೆಲ್ಲ ಫ್ರೆಂಡ್ಸ್ ಅದಾರ, ಮತ್ತು ಅಲ್ಲೇ ಹೋಗ್ತೀನಿ ಅಂದ್ಲಂತ ಕಾಲೇಜ್ಗೆ. ಆಕೆ ಅವ್ವ ಬೇಡ ಇಲ್ಲೇ ಆದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ತಂದು ಬಿಟ್ಟಾಳ. ಅದಕ್ಕೆ ಸಿಟ್ಟು ಮಾಡ್ಕೊಂಡಂಗೆ ಅದಾಳ. ಏನಂದ್ರೆ ತಲೆ ಹಚ್ಕೊಳಕ್ಕೆ ಹೋಗ್ಬೇಡ. ಇಲ್ಲಿ ತೋಡ್ರಿ ಆಕಿನೂ ನನ್ನ ತಂಗಿದ್ದಂಗೆ, ಆಕೆ ಏನಂದ್ರೂ ನಾ ಹಚ್ಕೊಳಂಗಿಲ್ಲ. ಆದ್ರೆ ಬೇಕಂತ ಹೊತ್ತಾಗಿ ಹೇಳ್ತಾಳ ಮನೆ ಬಿಟ್ಟು ಹೊರಗೆ ಹಾಕ್ಲಿ ಅಂತ ಹೇಳಿನ. ಅದಕ್ಕೆ ಹಂಗತಿ ಮಾಡಕತ್ತಾಳ. ನನಗೆಲ್ಲ ಗೊತ್ತಾಗುತ್ತೆ. ಒಂದು ಸ್ವಲ್ಪ ದಿನ ನೀನ ಸುಮ್ಮಿದ್ದು ಬಿಡು. ಆದಲ್ಲ ರೀ, ಅದು ಹೆಂಗೆ ಹೇಳಿ ಅಂತ ನಿಮ್ಗೆ ನೀವೇನು ತಿಳ್ಕೊತೀರಾ ಏನ ಅಂತ ಅನ್ಸಾಗತ್ತೆ ನಂಗೆ. ಏನಾತು ಹೇಳು. ಅದು ಮತ್ತು ಲಕ್ಷ್ಮಿ ಇದಾಳಲ್ಲ, ಯಾರೋ ಒಂದು ಹುಡುಗನ ಜೊತೆ ಮಾತಾಡ್ತಿರ್ತಾಳ್ರಿ. ಮಠ ಮಧ್ಯಾಹ್ನದಾಗ ಆ ಹುಡುಗ ಬಂದು ಆ ಗಿಡದ ನಮ್ಮ ಮನೆ ಹಿಂದೆ ಗಿಡ ಐತಲ್ರಿ, ಆ ಗಿಡದ ಮರಿ ನಿಂತ್ಕೊಂಡು ಮಾತಾಡ್ತಿರ್ತಾಳ್ರಿ. ಆ ಹುಡುಗ ಮಂಕಿ ಕ್ಯಾಪ್ ಹಾಕೊಂಡಿರ್ತಾನೆ ರೀ. ಆ ಹುಡುಗನ ಮಕನ ನೋಡಿಲ್ಲ ನಾನು ಇಷ್ಟು ದಿನ. ಅದನ್ನು ಮೊನ್ನೆ ಅದನ್ನು ಕೇಳಿದೆ, ಆಕೆ ಅದನ್ನು ಮರಿ ಮಾಚಿಬಿಟ್ಲ. ಏನು ಹೇಳಕತ್ತಿ ನೀನು? ನಮ್ಮ ತಂಗಿ ಅಂತಕ್ಕೆಲ್ಲ ನಿಜವಾಗ್ಲೂ ರೀ, ನಾನು ಯಾಕೆ ಸುಳ್ಳು ಹೇಳಿ, ನಾನು ನೋಡೀನಿ. ಅದನ್ನ ಹೆಂಗೆ ಹೇಳಬೇಕು ಅಂಥೇಳಿ ನಾನು ಸುಮ್ಮನೆ ಅಂದೆ. ಇದು 3-4 ಸಲ ಆಕತ್ತ ತಿಂಗತಿ. ಒಂದಿನ ಕೇಳಿದ್ರೆ ನಿಮ್ಗೆ ಎದಕ್ಕೆ ಬೇಕು ಅಂಥೇಳಿ ಬಾಯಿ ಬಂದಂಗೆ ಮಾತಾಡ್ಬಿಟ್ಲು. ಅದಕ್ಕೆ ಸ್ವಲ್ಪ ವಿಚಾರ ಮಾಡ್ತೀರಣ ಅಂತ. ಸರಿ ತಗೋ. ಎಷ್ಟೊತ್ತಿಗೆ ಬರ್ತಾನ ಅವ ಹೇಳಿ ನೋಡೋಣ. ಅವ ದಿನ ಪ್ರತಿ ಬಿಡಂಗಿಲ್ಲ ರೀ. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಬರ್ತಾನವ. ಇವತ್ತು ಬಂದರೂ ಬರಬಹುದು ಮಧ್ಯಾಹ್ನದಾಗ. ಸರಿ ಆಯ್ತು. ಇವತ್ತು ನಾ ಬರ್ತೀನಂತ. ಈ ವಿಷಯ ನನಗೆ ಗೊತ್ತಾಗೈತಿ ಅಂತ ಆಕಿಗೆ ಗೊತ್ತಾಗಬಾರ್ದು. ಇವತ್ತು ಏನಾರ ಅದು ಕರೆ ಆಗ್ಬೇಕು. ಅವ ಯಾವ ಅದನ ಅವನ ಇವತ್ತು ಅವ್ನದೈತಿ. ಅವ್ನ ನಡನ ಮುರಿತೀನಿ. ಈಗಿದೈತಿ. ಅಯ್ಯೋ ಸಿಟ್ಟಿಗೆ ದೇನ್ಕಿನಾರ ಮಾಡಿಗಿಟ್ಟಿರಿ ನೀವು. ಅದಕ್ಕೆ ನಾ ಇಟ್ಟು ದಿನ ನಿಮ್ಮ ಮುಂದೆ ಹೇಳಿದ್ದಿಲ್ಲ. ಆಯ್ತಾಯ್ತು. ನಾ ಏನು ಸಿಟ್ಟು ಮಾಡ್ಕೊಳಂಗಿಲ್ಲ. ಅದಕ್ಕಂತೀನಿ ನಮ್ಮವ್ವ ಯಾಕೆ ಈಕಿನ ಇಲ್ಲಿ ತಂದು ಬಿಟ್ಲಂತೆ. ಈಕಿ ಅಲ್ಲಿನ ಮಾಡ್ದಂಗೆ ಅದಳ. ಅಂದಲ್ಲಿನ ಅವ್ವ ಜಾಕಿ ನೋಡಪ್ಪ ಆಕಿನ ಹೊರಗೆ ಬಿಡಬೇಡ್ರಿ ಅಂತೇಳಿ ಅಂತ ಅಂದ್ಲು. ನನಗೆ ನೀ ಹೇಳಿದ ಮ್ಯಾಗ ಅರ್ಥ ಆಕತ್ತತಿ ಅವು ಯಾಕೆ ಹಿಂಗತಿ ಅಂದ್ಲು ಅಂತ. ಏನೋ ಒಂದೈತಿ. ಇವತ್ತು ಮಧ್ಯಾಹ್ನದಾಗ ಬರಲಿ ಅವ ಯಾವ ಅದನ. ಇವತ್ತೈತಿ ವಾಲ್ಗ ಮಳ್ಳ ವಯಸ್ಸಾರಿ ನಮ್ಮ ಲಕ್ಷ್ಮಿ ಅಂತಕ್ಕೆಲ್ಲ ಆ ಹುಡುಗನ ಸುಮಾರು ಇದ್ದಂಗೆ ಅದಾನ. ಸ್ವಲ್ಪ ತಿಳಿಸಿ ಹೇಳ್ಬೇಕ್ರಿ. ಸಿಟ್ಟಿಗೆದ್ದು ನೀವೇನಾರ ಅನ್ಬೇಕು, ಅದು 1 ಹೋಗಿ 9 ಆಗೋದು ಚಂದ ಇರಂಗಿಲ್ಲ. ಇದನ್ನ ಹೆಂಗಂದ್ರೆ ಹಂಗತಿ ಮಾಡ್ಬೇಕು ನೋಡು. ನಾನು ಹಂಗೆಲ್ಲ ಮಾಡಂಗಿಲ್ಲ ತಗೋ. ನನಗೆ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತೈತಿ. ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಹುಡುಗ ಹುಷಾರ. ಆಕಿನ ಊಟಕ್ಕದು ಕರಿ. ನಾನು ಮಧ್ಯಾಹ್ನದಾಗ ಬರ್ತೀನಿ ಅಂತ. ಸರಿ ಆಯ್ತು. ಅಲ್ಲಿ ಬೇಕಂಗ ನಾನು ನಿನಗೆ ಹೇಳಿದೆ ಯಾರಿಗೂ ಗೊತ್ತಾಗಬಾರ್ದವ ಅಂತ ಹೇಳಿ. ನೀ ನೋಡಿದ್ರೆ ಆ ರೇಖಾ ಹೇಳಿಬಿಟ್ಟು ಎಲ್ಲಿ ಬಿ. ಅಲ್ಲ ಈಗ ಎಲ್ಲರಿಗೂ ಗೊತ್ತಾಗಂಗಿಲ್ಲನ. ನಮ್ಮ ಗೌರಿಗೆ ಗೊತ್ತಾತಂದ್ರೆ ಮತ್ತಕಿ ಒಂದು ನಾಟಕ ಬೇರೆ ಮಾಡ್ತಾಳ. ಅಪ್ಪ ರೇಖಾ ಅಕ್ಕ ಅಂತಕ್ಕೆಲ್ಲ ಆಕೆಗೆಲ್ಲ ನಾ ಹೇಳೀನಿ. ಹೆಂಗಾರ ಮಾಡಿ ಪಾಪನ ಕರ್ಕೊಂಬ ಅಂತೆ. ಈಗ ನೋಡ್ವಾ ಅಪ್ಪ, ನಾನು ಹೋಗಿ ಕರ್ಕೊಂಬಂದಿದ್ರೆ ಅದು ಎದಕ್ಕೆ ಏನು ಎತ್ತ ಅಂತ ಆಕಿತ್ತ. ಈಗ ಆಕೆ ಅಕ್ಕ ಹಾಸ್ಪಿಟಲ್ ತೋರಿಸ್ಬೇಕಂತ ಹೇಳಿ ಕರ್ಕೊಂಬರಕತ್ತಾಳ. ಆಕೆ ಕರ್ಕೊಂಬರೋದು ಒಂದು ರೀತಿಯಪ್ಪ. ನಾ ಕರ್ಕೊಂಬರೋದು ಹೆಂಗಾಗತ್ತೆ ಹೇಳಿ ನೋಡೋಣ. ಅದ ಎಲ್ಲರಿಗೂ ಗೊತ್ತಾಕಿತ್ತು. ಅದಕ್ಕೆ ಆಕೆ ರೇಖಾಕ್ಕ ಹೇಳಿದ್ದ. ಸರಿ ಆಯ್ತು ತಗೊಳು. ಅಲ್ಲಪ್ಪ ಮೊದಲೇ ಸಲ ಮೊಮ್ಮಗನ ನೋಡಕತ್ತಿ, ಏನು ಕೊಡಂಗಿಲ್ಲ ನಮ್ಮ ಮೊಮ್ಮಗನ ನೀನು. ಎಲ್ಲರಿಗೂ ಹೇಳಿ ಕೇಳಿ ಕೊಡ್ಬೇಕನ್ಬೇ. ನಮಗೇನು ಕೊಡ್ಬೇಕು ಅನ್ನೋದು ಗೊತ್ತೈತಿ ನನ್ನ ಮೊಮ್ಮಗ. ಆದ್ರೆ ಆ ರೇಖಾವು ಯಾರ ಮುಂದೆ ಹೇಳಂಗಿಲ್ಲ ಹೋದಿಲ್ಲ. ಯಾರ ಮುಂದೆ ಹೇಳಂಗಿಲ್ಲ, ಆದ್ರೆ ಮಾಮನ ಮುಂದೆ ಹೇಳ್ತಾ. ಮಾಮ ಯಾರ ಮುಂದೆ ಹೇಳಂಗಿಲ್ಲ. ಸರಿ ಆಯ್ತು. ನನಗೇನು ಅವ್ರ ಮ್ಯಾಗ ಯಾರ ಮ್ಯಾಗೂ ಪ್ರೀತಿ ಇಲ್ಲ. ಸುಮ್ಮನೆ ನನ್ನ ಮೊಮ್ಮಗ ನನ್ನ ರಗುತ್ತಾ. ಅದಕ್ಕೆ ಅಷ್ಟೇ. ನಮಸ್ಕಾರ ರೀ ಗೌಡ್ರ. ಕರ್ಕೊಂಬಂದು ಯಾಕ? ಓ ಗಂಡು ಅಕ್ಕ, ಮನ್ಯಾಗ ಯಾರಿಗೂ ಹೇಳಿಲ್ಲ ಹೋದಿಲ್ಲ ನೀನು? ಇಲ್ವಾ, ಯಾರ ಮುಂದೂ ನಾ ಏನು ಹೇಳಿಲ್ಲ. ನಿಮ್ಮ ಮಾಮನ ಮುಂದೆ ಹೇಳಿಲ್ಲ ತಗೋ. ನಾನು ಯಾಕೋ ನಿನ್ನೆ ಭಾಳ ಕಿರಿಕಿರಿ ಮಾಡಿದ, ದವಾಖಾನಿಗೆ ಕರ್ಕೊಂಡು ಹೋಗ್ಬರ್ತೀನಿ ಅಂತ ಕರ್ಕೊಂಬಂದಿನಿ. ಸರಿ ಆಯ್ತು, ಕೊಡಿಲಕ್ಕ ಅಪ್ಪನ ಕೈ ಕೊಡ್ತೀನಿ. ಪಾಪನ ಅಪ್ಪ ತಗೋ ನಿನ್ನ ಮೊಮ್ಮಗನ್ನ. ಅಲ್ಲಲ್ಲ ಹುಲಿ, ಏನೋ ಹುಲಿ, ಅವೊಬ್ಬೊಬ್ಬೊಬ್ಬ ಅರಬಾಟದನ ಭಾರಿ ಅದೀವಪ್ಪ. ಗೌಡ್ರು ವಂಶದ ಕುಡಿ ಹೆಂಗೈತಿ ನೋಡು. ನನ್ನ ಮೊಮ್ಮಗ ಹುಲಿ 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 ಇದ್ದಂಗೆ ಐತಿ. ನನ್ನಂಗೆ ಅದಿಲ್ಲ ನೀನು. ಇಷ್ಟು ಪ್ರೀತಿ ಇಟ್ಕೊಂಡು ಮ್ಯಾಗ ಇಷ್ಟೆಲ್ಲ ಮಾತಾಡ್ತಾನ ಅಪ್ಪ. ಅವು ಬೈತಿರ್ತಾನೆ, ತಾನು ಇಷ್ಟು ಪ್ರೀತಿ ಇಟ್ಕೊಂಡು ನಾನು ಏನ್ಲಿ ಅಲ್ಲಲ್ಲ ಕಣ್ಣು ಬಿಡ್ತಾನ. ಏನಂತೀವಿ ವಾನ ನೋಡಿಲಿ. ಅಜ್ಜ ನಿನಗಂತ ಏನು ತೊಗೊಂಬಂದ ನೋಡಿಲಿ. ಬಂಗಾರದ ಕಡೆ ಹಾಕೊಲಿ ಇದನ್ನ. ನಮ್ಮಮ್ಮ ನಾ ಹುಟ್ಟದ ಮಾಡ್ತಿದ್ಲಂತ. ಇದನ್ನ ನೀ ಹಾಕೊಂಡ್ ಮೀರಿ. ಎಷ್ಟು ಪ್ರೀತಿ ಅದ ನೋಡಪ್ಪ. ತನಗಂತ ಮಾಡಿಸಿದ್ದನ್ನ ಮೊಮ್ಮಗ ಹಾಕಕತ್ತಾನ. ಒಳಗೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಅವು ಬಯಕ್ಕೆ ಹೋಗ್ತಾನ. ಭಾರಿ ಅರ್ಬಟ್ಟದಿ ಮೊಮ್ಮಗನ. ಇನ್ನೊಂದಿಷ್ಟು ದಿನ ಆ ಮನೆಯಾಗಿರು. ಹಿಂದೆಗಡೆ ದೊಡ್ಡವ ಆದ್ಮೇಲೆ ನಮ್ಮ ಮನೆಗೆ ಬಂದ್ಬಿಡಕಂತಿ. ಅಲ್ಲಿ ಎಲ್ಲಿ ಇರುವಂಗಿಲ್ಲ, ನಾನು ಕೂಡ ಇರ್ಬೇಕು ನಮ್ಮ ಹುಲಿ. ಏನಂತಿಲಿ ಅವ ನಗತಾನ. ನಗತಪ್ಪ ಹುಲಿ. ಅದಕ್ಕೆ ನನ್ನ ನೋಡಿ ಕಳ್ಸಂಬಂದ ಅಂತೇಳಿ
ಮ್ಯಾಗೆಲ್ಲ ಬಡ್ದಾಡ್ತಾರ ಆದ್ರೆ ರಕ್ತ ಸಂಬಂಧ ಬಿಡ್ದತನ ಹೇಳ ಗಂಗಾ ಕಳ್ಳು ಜಗತ್ತಿರ್ತತಿ. ಅದು ಏನೇ ಮಾಡಿದ್ರು ಕಳ್ಳಿಗೆ ನಾಚಿಗಿಲ್ಲಂತ. ಎಷ್ಟೇ ನಾವು ನೋಡಬಾರ್ದು ಮಾತಾಡ್ಸ್ಬಾರ್ದು ಅಂತೇಳಿ ಅನ್ಕೊಂಡ್ರು ಆ ಕಳ್ಳ ಸಂಬಂಧ ಅನ್ನೋದು ಐತಲ್ಲ ಅದು ಒಟ್ಟ ಬಿಡಂಗಿಲ್ಲ. ಅದಕ್ಕೆ ಬಾಂಧವ್ಯ ಅಂತ ಅನ್ನೋದು. ಒಳಗೆ ಪ್ರೀತಿ ಇತ್ತಂದ್ರೆ ತುಡುಗಿಲೆ ಆದರೂ ಬಂದು ನೋಡ್ಕೊಂಡು ಹೋಗ್ಬೋದು. ಪ್ರೀತಿ ಇರ್ಲಿಕ್ಕಂದ್ರೆ ಅದು ಏನು ಮಾಡಿದ್ರೆ ಅದು ಏನು. ಗೌಡ್ರಿಗೆ ಒಳಗೆ ಪ್ರೀತಿ ಐತಿ, ಅದಕ್ಕೆ ಇಷ್ಟೆಲ್ಲ ಮಾಡಿಸ್ತೈತಿ. ಹೌದ್ರಿ ಕಾಕ, ಥ್ಯಾಂಕ್ಸ್ ರೀ ಕಾಕ, ಕರ್ಕೊಂಬಂದಿದ್ದಕ್ಕೆ ಪಾಪನ ಕರ್ಕೊಂಬಂದಿದ್ದಕ್ಕೆ. ಇದ್ರಾಗೆಲ್ಲ ಥ್ಯಾಂಕ್ಸ್ ಹೇಳುವಂಥದ್ದು ಏನೈತಿ. ಆದ್ರೆ ನಿಮ್ಮ ಅಕ್ಕನ ಬುದ್ಧಿಗೇಡಿದಾಳ. ಇಷ್ಟೆಲ್ಲ ಇದ್ಕೊಂಡು ತನ್ನ ಜೀವನ ತಾನೇ ಹಾಳು ಮಾಡ್ಕೊಂಡ್ಳು. ಇನ್ನೂ ಅಹಂಕಾರ ಅನ್ನೋದು ಕಡಿಮೆ ಆಗಿಲ್ಲ ನೋಡೋಕೆಗೆ. ಬರೀ ರೊಕ್ಕನ ಮುಖ್ಯ ಆಗೈತೆ ಹೊರತಾಗಿ ಅಹಂಕಾರ ಅನ್ನೋದು ಕಡಿಮೆ ಆಗಿಲ್ಲ. ಖುಷಿ ನಕ್ರು ಒಟ್ಟ ಹೊಳೆ ನೋಡಂಗಿಲ್ಲ. ಹಾಲು ಕುಡಿಸ್ತಾಳ, ಗಪ್ನ ಕುಂದಿರ್ತಾಳ ನೋಡು. ಅಲ್ಲ ನೀನು ಆಕಿ ಒಂದೇ ತಾಯಿ ಮಕ್ಕಳು, ಒಂದೇ ದಿನ ಹುಟ್ಟಿರಿ. ನಿನ್ನ ಗುಣ ಹೆಂಗದಾವು, ನಿಮ್ಮ ಅಕ್ಕನ ಗುಣ ಹೆಂಗದಾವ ನೋಡು. ಎಷ್ಟು ಬದಲಾವಣೆ ನೋಡು. ಒಂದೇ ತಾಯಿ ಮಕ್ಕಳಾದ್ರೂ ಇಬ್ಬರಲ್ಲಿ ಎಷ್ಟು ಬದಲಾವಣೆ ಐತಿ.